ಸಾರಿಗೆ ಸಚಿವರೇ ನೀವು ನೋಡಲೇಬೇಕಾಗಿರುವಂತಹ ಸುದ್ದಿ ಇದು. ಪ್ರಯಾಣಿಕರ ಜೀವದ ಜೊತೆ ಸಾರಿಗೆ ಇಲಾಖೆ ಚೆಲ್ಲಾಟ ಆಡ್ತಾ ಇದೆಯಾ ಅನ್ನುವಂತ ಅನುಮಾನ ಮತ್ತೆ ಆ ರೀತಿಯ ಪ್ರಶ್ನೆಗಳು ಮೂಡೋದು ಸಹಜ. ಸಾರಿಗೆ ಸಚಿವರು ಉಸಿರಾಡ್ತಾ ಇದ್ರೆ ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ಏನೆಲ್ಲ ಸಮಸ್ಯೆ ಇದೆ ನಿಮ್ಮ ಇಲಾಖೆಯಲ್ಲಿ ಅನ್ನೋದು, ಪ್ರಯಾಣಿಕರ ಜೀವದ ಜೊತೆ ಸಾರಿಗೆ ಇಲಾಖೆ ಚೆಲ್ಲಾಟ ಆಡ್ತಾ ಇದೆಯಾ ಅನ್ನೋದು. ಬಿಎಂಟಿಸಿ ಬಸ್ ಪ್ರಯಾಣಿಕರು ಎಚ್ಚರವನ್ನ ವಹಿಸಬೇಕಾಗತ್ತೆ. ಕಿಲ್ಲರ್ ಬಿಎಂಟಿಸಿ ಅನ್ನುವಂಥ ಒಂದು ಪಟ್ಟ ಇದೆ ಇದಕ್ಕೆ. ಸೊ ಹಂಗಾಗಿ ಸಾರಿಗೆ ಸಚಿವರು ಏನು ಮಾಡ್ತಿದ್ದಾರೆ, ಪ್ರಯಾಣಿಕರ ಜೀವದ ಜೊತೆ ಈ ರೀತಿಯಾಗಿ ಸಾರಿಗೆ ಇಲಾಖೆ ಚೆಲ್ಲಾಟ ಆಡಿದ್ರೆ ಪ್ರಾಣಕ್ಕೆ ಬೆಲೆನೇ ಇಲ್ವಾ ಅನ್ನೋದು ನೋಡ್ತಾ ಇದ್ರಿ ನೀವು. ಆ ಟೈರ್ ಯಾವ ರೀತಿಯಾಗಿ ಸೀಳು ಹೋಗಿದೆ ಅಂತೇಳಿ, ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ. ಇನ್ನು ಎಷ್ಟು ಬಲಿಬೇಕು ಅಂಥೇಳಿ, ಯಾಕೆ ಈ ಪದೇ ಪದೇ ಈ ರೀತಿಯ ನಿರ್ಲಕ್ಷ್ಯಗಳು ಸಾರಿಗೆ ಇಲಾಖೆ ಬಿಎಂಟಿಸಿ ಅಂತ ಬಂದಾಗ? ನೋಡಿ, ಮಲ್ಲೇಶ್ವರಂನಲ್ಲಿ ಬಿಎಂಟಿಸಿ ಬಸ್ ಸಂಚಾರ ಇದೆಯಲ್ಲ, ಅದರ ಒಂದು ಸಂಚಕಾರ ಇದೆ. ಬಸ್ನ ಟೈರ್ ಸವೆದು ಸೀಳಿದ್ರೂ ಕೂಡ ಯಥಾಪ್ರಕಾರ ಅದನ್ನು ಸಂಚಾರಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು? KA57 and F4233 ನಂಬರ್ನ ಬಸ್ ಇದು, ಬಿಎಂಟಿ ಬಸ್. FC ಇಲ್ಲದೆ ಸಂಚಾರ ಯಾಕೆ ಮಾಡ್ತಾ ಇದೆ ಬಿಎಂಟಿಸಿ ಬಸ್ ಅನ್ನೋದು? ಟೈರ್ ಬದಲಿಸದೆ ಸಂಚಾರವನ್ನ ಮುಂದುವರಿಸಿರುವಂತಹ ಈ ಬಿಎಂಟಿಸಿ ಇದೆಯಲ್ಲ, ಯಾಕೆ ಪದೇ ಪದೇ ಅಧಿಕಾರಿಗಳ ನಿರ್ಲಕ್ಷ್ಯ? ಪ್ರಯಾಣಿಕರ ಜೀವದ ಜೊತೆ ಈ ರೀತಿಯಾಗಿ ಬಿಎಂಟಿಸಿ ಇಲಾಖೆ ಯಾಕೆ ಚೆಲ್ಲಾಟ ಆಡ್ತಾ ಇದೆ ಅಂತ ಪ್ರಯಾಣಿಕರ ಸುರಕ್ಷತೆಯ ಬಗ್ಗೆ ಸಹಜವಾಗಿ ಸಾರ್ವಜನಿಕರಿಗೆ ಪ್ರಶ್ನೆಯನ್ನು ಮಾಡ್ತಾ ಇರೋದು. ಅಪಾಯಕಾರಿ ಬಸ್ ಸಂಚಾರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಇದೆಲ್ಲ ದೃಶ್ಯ ನಿಮ್ಮ ವಿಸ್ತಾರ ನ್ಯೂಸಲ್ಲಿ ಸಿಕ್ಕಿರೋದು. ಗ್ರೌಂಡ್ ರಿಪೋರ್ಟಲ್ಲಿ ಈ ರೀತಿಯಾಗಿ ಅವರ ಕರ್ಮಕಾಂಡಗಳು ಬಟಬಯಲಾಗ್ತಾ ಇರೋದು. ಯಾಕೆ ಪದೇ ಪದೇ ಸಾವು ನೋವಾಗತ್ತೆ ಈ ಬಸ್ಗಳಲ್ಲಿ, ಸಾರಿಗೆ ಇಲಾಖೆಯಲ್ಲಿ ಅಂತ ಬಂದಾಗ ಇದು ಒಂದು ಕೂಡ ಕಾರಣ. ಹಳೆಯ ಟೈರ್ ಅದನ್ನು ಬದಲಾಯಿಸಿಲ್ಲ, ಇಂತಿಷ್ಟು ವರ್ಷ ಯೂಸ್ ಮಾಡಬೇಕು ಅಂತ ಇರುತ್ತೆ. ಆಮೇಲೆ ಪ್ರತಿ ದಿನವೂ ಕೂಡ ಅದನ್ನು ಪರಿಶೀಲನೆ ಮಾಡಬೇಕು, ಯಾವ್ಯಾವ ಪಾರ್ಟ್ ಏನೇನಿದೆ ಅಂತೇಳಿ, ಯಾವ ರೀತಿಯಾಗಿದೆ ಅಂತ. ಆ ಕೆಲಸವನ್ನು ಅಲ್ಲಿರುವಂಥ ಅಧಿಕಾರಿಗಳು ಮಾಡಬೇಕು, ಆದರೆ ಮಾಡ್ತಾ ಇಲ್ಲ. ಟೈರ್ ಬದಲಿಸದೆ ಈ ರೀತಿಯಾಗಿ ಸಂಚಾರವನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಏನು ಮಾಡ್ತಿದ್ದಾರೆ ಅಧಿಕಾರಿಗಳು? ಹಾಗಾದರೆ ಜೀವಕ್ಕೆ ಬೆಲೆನೇ ಇಲ್ವಾ? ಪದೇ ಪದೇ ಯಾಕೆ ಬಿಎಂಟಿಸಿ ಬಸ್ಸಲ್ಲಿ ಅಪಘಾತಗಳು ಆಗುತ್ತವೆ? ಇದೇ ಕಾರಣಗಳು. ಸರಿಯಾದ ರೀತಿಯಲ್ಲಿ ಟ್ರೈನಿಂಗ್ ಇರೋದಿಲ್ಲ, ಅವರಿಗೆ ರೆಸ್ಟ್ ಅಂತೂ ಸಿಗೋದೇ ಇಲ್ಲ, ಓವರ್ ಡ್ಯೂಟಿ ಇರುತ್ತೆ, ಹಳೆ ಬಸ್ಸು, ಈ ರೀತಿಯಾಗಿ. ಹಂಗಾಗಿ ಸಾರಿಗೆ ಸಚಿವರು ಇದರ ಕಡೆ ಗಮನ ಕೊಡಬೇಕಾಗತ್ತೆ. ಮೊನ್ನೆ ಮಾಸ್ಕ್ ಹಾಕ್ಕೊಂಡು ಪ್ರಯಾಣ ಮಾಡಿದ್ರು, ಏನೇನು ಸಮಸ್ಯೆ ಇದೆ ಪ್ರಯಾಣಿಕರ ಬಗ್ಗೆ ಅಂತೇಳಿ, ಬಟ್ ಇದರ ಕಡೆಯೂ ಕೂಡ ಗಮನ ಕೊಟ್ಟರೆ ಒಳ್ಳೆಯದು ಅಂತ.